ಯಮನ್ ದೇಶದಲ್ಲಿ ಭಾರತೀಯ ಮಹಿಳೆಗೆ ಗಲ್ಲು ಶಿಕ್ಷೆ ಆದೇಶ. ಕೇರಳದ ನರ್ಸ್ ನಿಮಿಷ ಪ್ರಿಯಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ? ಯಮನ್ನಲ್ಲಿ ಭಾರತೀಯ ಹೆಣ್ಣು ಮಗಳೊಬ್ಬಳಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಯಮನ್ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ. ಯಾವ ಕಾರಣಕ್ಕೋಸ್ಕರ? 2007 ಮತ್ತು 2008 ಅಡಿಯಲ್ಲಿ ನಿಮಿಷ ಪ್ರಿಯ ಎನ್ನುವಂತಹ ಮಹಿಳೆ 2008 ನಿದ್ರಾಜನಕ ಪ್ರಕರಣದಲ್ಲಿ ಬಂಧಿಯಾಗಿದ್ದ ನಿಮಿಷ ಏನು ಪ್ರಕರಣ ಅನ್ನೋದನ್ನ ಹೇಳ್ತೀನಿ. ನಿಮಿಷ ಬಿಡುಗಡೆಗಾಗಿ ಭಾರತ ಸರ್ಕಾರ ಪ್ರಯತ್ನಿಸಬೇಕು ಎಂದು ಕುಟುಂಬದ ಆಗ್ರಹ ಇತ್ತು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರಿಂದಲೂ ಕೂಡ ಮೋದಿಗೆ ಪತ್ರವನ್ನ ಬರೆಯಲಾಗಿತ್ತು. ಮುಸ್ಲಿಂ ಧಾರ್ಮಿಕ ವಿದ್ವಾಂಸರಿಂದ ಯಮನ್ ಸರ್ಕಾರದ ಜೊತೆ ಮಾತುಕತೆಯಾಗಿದೆ. ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರಿಂದ ಮಾತುಕತೆ ಆಗಿದೆ ಎಂದು ಹೇಳಲಾಗ್ತಿದೆ. ಗಲ್ಲು ಶಿಕ್ಷೆಗೆ ಗುರಿಯಾದ ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕೆ ಎಪಿ ಉಸ್ತಾದರಿಂದ ಸತತ ಪ್ರಯತ್ನಗಳು ಆಗ್ತಾ ಇದೆ ಎಂದು ಮಾಹಿತಿ ಲಭ್ಯವಾಗಿದೆ. ಯಮನ್ ದೇಶದಲ್ಲಿ ಈ ನಿಮಿಷ ಪ್ರಿಯ ಎನ್ನುವಂತ ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಾರೆ. ಅವರು ಮೂಲತಃ ಕೇರಳದವರು, ಆಕೆ ನರ್ಸ್ ಆಗಿದ್ದವರು. ಬರಬರುತ್ತಾ ಯಮನ್ನಲ್ಲಿ ಒಂದು ಕ್ಲಿನಿಕ್ ಅನ್ನ ತೆರೀತಾರೆ. ಅಲ್ಲಿವರೆಗೂ ನಾನಾ ಹಾಸ್ಪಿಟಲ್ಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡಿರ್ತಾರೆ ಇದೇ ನಿಮಿಷ ಪ್ರಿಯ. ಯಮನ್ ದೇಶದಲ್ಲಿ ಸ್ವಂತವಾಗಿ ಏನಾದರೂ ಕ್ಲಿನಿಕ್ ಅಂಗಡಿಯನ್ನು ಮಾಡಬೇಕಿದ್ರೆ ಅಲ್ಲಿನ ಪ್ರಜೆಗಳ ಪಾಲುದಾರಿಕೆಯನ್ನು ಪಡ್ಕೋಬೇಕು. ಏಕಾಏಕಿ ನಾವಿಲ್ಲಿ ಪೀಣ್ಯದಲ್ಲಿ ಗೂಡಂಗಡಿ ಇಟ್ಕೊಂಡಂಗಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅಲ್ಲಿನ ಪ್ರಜೆಯ ಭಾಗಿತನ ಇರಬೇಕು, ಅವರ ಪಾಲುದಾರಿಕೆ ಇರಬೇಕು. ಸೊ ಒಂದಷ್ಟು ವರ್ಷಗಳಲ್ಲಿ ಆಕೆ ಕ್ಲಿನಿಕ್ ಮಾಡಿಕೊಳ್ತಾಳೆ. ಅದಾದ ನಂತರ ಅಲ್ಲಿನ ಪಾಲುದಾರರನ್ನು ಕೂಡ ಅದರಲ್ಲಿ ಭಾಗಿ ಮಾಡ್ಕೋತಾರೆ. ಬರಬರುತ್ತಾ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದು ಆತನನ್ನು ಬಿಟ್ಟು ಬಿಡ್ತಾರೆ. ಅಲ್ಲಿ ನಿಮಿಷ ಪ್ರಿಯ ಏಕಮಾಲಿಕೆಯಾಗಿ ಇರ್ತಾರೆ, ಅಂದ್ರೆ ಅದರ ಪಾರ್ಟ್ನರ್ ಬಿಟ್ಟು ಹೋಗ್ತಾರೆ. ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದು ಅದಾದ ನಂತರ ಅದರಲ್ಲಿ ಬಿಟ್ಟು ಹೋದ ವ್ಯಕ್ತಿಗೆ ಇಂಜೆಕ್ಟ್ ಮಾಡಿ ನಿದ್ರಾಜನಕವನ್ನು ಕೊಟ್ಟು ಇಂಜೆಕ್ಟ್ ಮಾಡುವುದರ ಮುಖಾಂತರವಾಗಿ ಆತನಿಗೆ ಶಾಶ್ವತವಾಗಿ ಮಲಗಿಸುವ ಪ್ರಯತ್ನ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಕೊಲ್ಲುವ ಉದ್ದೇಶದಿಂದಲೇ ಆತನಿಗೆ ಇಂಜೆಕ್ಟ್ ಮಾಡಿದ್ಲು ನಿಮಿಷ ಪ್ರಿಯ ಎನ್ನುವಂತ ಆರೋಪ ಇದೆ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 2008 ಪ್ರಕರಣ, ಅದು ನಿದ್ರಾಜನಕ ಪ್ರಕರಣ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಮನ್ ಸರ್ಕಾರ ಇತ್ತೀಚೆಗಷ್ಟೇ ಆಕೆಗೆ ಜುಲೈ 16ನೇ ತಾರೀಕು ಆಕೆಗೆ ಗಲ್ಲು ಶಿಕ್ಷೆ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಅಂತ ಕೇಳಿದ್ರೆ ಮಾಡಲಿಲ್ಲ. ವಿದೇಶಾಂಗ ಸಚಿವರು ಮಾತುಕತೆ ಮಾಡ್ತೀನಿ ಎನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ ಹೊರತಾಗಿ ಭಾರತ ಅಧಿಕೃತವಾಗಿ ಯಮನ್ ದೇಶದ ವಿದೇಶಾಂಗ ಸಚಿವರ ಜೊತೆ ಅಧಿಕೃತ ಮಾತುಕತೆಗೆ ಇಳಿದಿಲ್ಲ. ಇದೇ ನಿಮಿಷ ಪ್ರಿಯರ ಕುಟುಂಬಸ್ಥರ ಆರೋಪ ಏನಂತ ಹೇಳಿದ್ರೆ, ಭಾರತ ಯಾಕೆ ಇದರಲ್ಲಿ ಉತ್ಸಾಹ ತೋರ್ತಾ ಇಲ್ಲ, ನಮ್ಮ ಮೇಲೆ ಕಾಳಜಿ ತೋರಿಸಬೇಕು ಅಂತ ಹೇಳಿ ಈವನ್ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಿಎಂ ಪಿಣರಾಯಿ ವಿಜಯನ್ ಕೂಡ ನರೇಂದ್ರ ಮೋದಿ ಪತ್ರ ಬರೀತಾರೆ. ಯಾರಲ್ಲಿಯೂ ಆಗದೇ ಇರತಕ್ಕಂತಹದ್ದು ಎಪಿ ಕಾಂತಪುರಂ ಉಸ್ತಾದರಿಂದ ಸಾಧ್ಯನಾ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ಗ್ರ್ಯಾಂಡ್ ಮುಫ್ತಿ ಆಗಿರತಕ್ಕಂತಹ ಎಪಿ ಕಾಂತಪುರಂ ಉಸ್ತಾದವರು ಯಮನ್ ದೇಶದ ಸರ್ಕಾರಕ್ಕೂ ಬೇಕಾದವರೇ. ಕಾರಣ ಮಲೇಷಿಯಾ ಗೌರ್ಮೆಂಟ್ ಕೂಡ ಎಪಿ ಉಸ್ತಾದರ ಮಾತು ಕೇಳುತ್ತೆ, ಸೌದಿ ಅರೇಬಿಯಾ ಕೂಡ ಎಪಿ ಉಸ್ತಾದರ ಮಾತು ಕೇಳುತ್ತೆ. 22 ಮುಸ್ಲಿಂ ಅರೇಬಿಕ್ ರಾಷ್ಟ್ರಗಳ ಪೈಕಿ ಬಹುಪಾಲು ರಾಷ್ಟ್ರಗಳು ಎಪಿ ಉಸ್ತಾದರ ಮಾತು ಕೇಳುತ್ತೆ. ಹಾಗಾಗಿ ಈ ಕುಟುಂಬ ಎಪಿ ಉಸ್ತಾದರ ಬಳಿ ಮನವಿ ಮಾಡಿಕೊಂಡಾಗ ಎಪಿ ಉಸ್ತಾದರು ನೇರವಾಗಿ ಯಮನ್ ಸರ್ಕಾರದ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಪ್ಕೊಳ್ಳೋದು ಬಿಡೋದು ಅದು ಯಮನ್ ಸರ್ಕಾರದ ಇಷ್ಟ. ಆದರೆ ಇದರಲ್ಲೊಂದು ಉತ್ಸಾಹವನ್ನ ಎಪಿ ಉಸ್ತಾದರು ತೋರಿಸಿದ್ದಾರೆ. ಸೊ ಈ ಕ್ರೈಸ್ತ ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕೆ ಎಪಿ ಉಸ್ತಾದರು ಮಧ್ಯಪ್ರವೇಶ ಮಾಡಿದ್ದಾರೆ ಎನ್ನುವುದು ಕುಟುಂಬಸ್ಥರಿಗೆ ಸಂತೋಷ ತಂದಿರತಕ್ಕಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.